ವಿಡಿಯೋದಲ್ಲಿ ಈ ಪ್ಯಾಟ್ರನಿನ ಬ್ಯಾಕ್ ಪಾರ್ಟನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ಸೊ ಇದ್ರದ್ದು ಡ್ರಾಫ್ಟಿಂಗ್ ವಿಡಿಯೋ ನೀವು ಇನ್ನೂ ಏನಾದರೂ ನೋಡಲಿಲ್ಲ ಅಂದರೆ ಪ್ಲೀಸ್ ಒನ್ಸ್ ನನ್ನ ಚಾನಲ್ನಲ್ಲಿ ಚೆಕ್ಔಟ್ ಮಾಡಿ. ಈಗ ಡ್ರಾಫ್ಟ್ ಮಾಡಿದಂಥ ಪ್ಯಾಟ್ರನ್ ಮೇಲೆ ಕ್ಯಾನ್ವಾಸ್ ಪೇಪರ್ನ ಈ ರೀತಿಯಾಗಿ ಪ್ಲೇಸ್ ಮಾಡಿ ಶೇಪನ್ನು ಟ್ರೇಸ್ ಮಾಡ್ಕೋಬೇಕಾಗತ್ತೆ. ಸೊ ಮತ್ತು ಈ ಶೇಪನ್ನು ಟ್ರೇಸ್ ಮಾಡಿದಾದಮೇಲೆ ಶೇಪ್ನ ಔಟ್ಸೈಡ್ಗೆ 1 ಇಂಚ್ ಮಾರ್ಜಿನ್ ಬಿಟ್ಟು ಇನ್ನೊಂದು ಲೈನನ್ನು ಟ್ರೇಸ್ ಮಾಡಿ ಕಟ್ ಮಾಡ್ಕೋಬೇಕು. ಈಗ ಲೈನಿಂಗ್ ಫ್ಯಾಬ್ರಿಕನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡಿ 0.5 ಇಂಚ್ ಎಲ್ಲ ಸೈಡು ಗ್ಯಾಪ್ ಬಿಡ್ತಾ ಕಟ್ ಮಾಡ್ಕೊಳ್ಳೋಣ. ಸೊ ವಿಡಿಯೋ ಸ್ಟಾರ್ಟಿಂಗ್ನ ಫೋಟೋ ನೋಡ್ಬೋದು ನೀವು. ನಾನು ಯಾವುದೇ ರೀತಿಯಾದ ಹುಕ್ನ ಅಟ್ಯಾಚ್ ಮಾಡಿಲ್ಲ. ಸೊ ಇದು ಬ್ಯಾಕ್ ಆಗಿದೆ. ಸೊ ಆದ್ದರಿಂದ ಕ್ಯಾನ್ವಾಸಿಂದ ಈ ಪ್ಯಾಟರ್ನ ರಿಮೂವ್ ಮಾಡ್ಕೊಳ್ಳೋಣ. ಅಂದರೆ ಬರೀ ಸೆಂಟರ್ ಪೋರ್ಷನ್ನ ಮಾತ್ರ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಕಟ್ ಮಾಡಿಕೊಂಡು ಈ ಪೋರ್ಷನ್ನ ಸೆಂಟರ್ ಪೋರ್ಷನ್ ಮೇಲೆ ಪೇಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ಡ್ರಾಫ್ಟ್ ಮಾಡಿರುವಂಥ ಲೈನಿಂಗ್ ಫ್ಯಾಬ್ರಿಕ್ನ ಸೆಂಟರ್ ಪೋರ್ಷನ್ ಮೇಲೆ ಕಟ್ ಮಾಡಿರುವಂಥ ಕ್ಯಾನ್ವಸನ್ನು ಪ್ಲೇಸ್ ಮಾಡಿ 2 ಟ್ರೇಸಿಂಗ್ ಲೈನ್ಸು ನೀಟಾಗಿ ಕೂತಿದೆಯಾ ಅಂತ ನೋಡಿಕೊಂಡು ಪ್ಲೇಸ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಐರನ್ ಮಾಡ್ತಾ ನಾವು ಕ್ಯಾನ್ವಾಸ್ ಪೇಪರ್ನ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಕ್ಯಾನ್ವಾಸ್ ಪೇಪರ್ ಯೂಸ್ ಮಾಡೋದ್ರಿಂದ ನಮಗೆ ಫಿನಿಶಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈಗ ಮೈನ್ ಫ್ಯಾಬ್ರಿಕನ್ನು ಈ ರೀತಿಯಾಗಿ ಪ್ಲೇಸ್ ಮಾಡಿ ಅದರ ಮೇಲೆ ಲೈನಿಂಗ್ ಫ್ಯಾಬ್ರಿಕನ್ನು ಪ್ಲೇಸ್ ಮಾಡ್ಕೋಬೇಕಾಗತ್ತೆ. ಸೊ ನೀಟಾಗಿ 2 ಫ್ಯಾಬ್ರಿಕನ್ನು ಪ್ಲೇಸ್ ಮಾಡಿಕೊಂಡು ಪಿನ್ಸಿಂದ ಸೆಕ್ಯೂರ್ ಮಾಡ್ಕೋಬೇಕು. ನಾವು ಡ್ರಾ ಮಾಡಿರೋ ಅಂಥ ಸೆಂಟರ್ ಪ್ಯಾಟ್ರನ್ನ ಲೈನ್ ಮೇಲೇ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಸೊ ಫಸ್ಟಿಗೆ ನಾನು 1 ಸ್ಟಿಚ್ಚನ್ನು ಹಾಕಿ ಆ್ಯಂಡ್ ದೆನ್ ಎಗೇನ್ ಆ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಅಂದರೆ ನೀವು ಲೈನ್ ಮೇಲೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಈಗ ಡಬಲ್ ಸ್ಟಿಚ್ ಕಂಪ್ಲೀಟ್ ಆದಮೇಲೆ 0.5 ಇಂಚ್ ಗ್ಯಾಪ್ ಬಿಡ್ತಾ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಬರಬೇಕು. ಸೊ ನೀವು ವಿಡಿಯೋದಲ್ಲಿ ನೋಡ್ಬೋದು ಈ ರೀತಿಯಾಗಿ ಔಟ್ಸೈಡ್ಗೆ 0.5 ಇಂಚನ್ನು ಗ್ಯಾಪ್ ಬಿಡ್ತಾ ನಾನು ಇನ್ನೊಂದು ಸ್ಟಿಚ್ಚನ್ನು ಹಾಕಿದ್ದೀನಿ. ಸೊ ಈಗ ಸೆಂಟರ್ಗೆ ಕಟ್ಟಿಂಗ್ ಮಾಡ್ಕೊಳ್ತಾ ನೀಟಾಗಿ ಕೇರ್ಫುಲ್ಲಾಗಿ ಶೇಪ್ನ ಔಟ್ಲೈನನ್ನು ಕಟ್ ಮಾಡ್ಕೊಳ್ತಾ ಬರಬೇಕು. ನಾವು ಡ್ರಾ ಮಾಡಿರೋ ಲೈನಿಂದ 0.5 ಇಂಚ್ ಗ್ಯಾಪ್ ಬಿಟ್ಟು ಇನ್ನೊಂದು ಸ್ಟಿಚ್ನ ಇನ್ವರ್ಡ್ ಹಾಕೋದ್ರಿಂದ ಶಾರ್ಪ್ ಪಾಯಿಂಟ್ಸು ಮತ್ತು ಕರ್ವ್ ಎಡ್ಜಸ್ಸಲ್ಲೆಲ್ಲ ಕರ್ವ್ ಕಟ್ಸ್ನ ಈಸಿಯಾಗಿ ಮಾಡ್ಕೋಬೋದು. ಅಂದರೆ ಕಚಸನ ನೀಟಾಗಿ ಹಾಕ್ಕೋಬೋದು. ಸೊ ಇದಾದಮೇಲೆ ಶಾರ್ಪ್ ಪಾಯಿಂಟ್ಸು ಮತ್ತು ಕರ್ವ್ ಎಡ್ಜಸ್ಸಲ್ಲೆಲ್ಲ ಕರ್ವ್ ಕಟ್ಸ್ನ ಮಾಡ್ಕೋಬೇಕಾಗತ್ತೆ. ಅಂದರೆ ಕಚಸನ ಹಾಕ್ಕೋಬೇಕು. ಈ ಕರ್ವ್ ಕಟ್ಸ್ನ ನಾವು ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗತ್ತೆ. ಅಕಸ್ಮಾತು ಸಿಸರ್ ಏನಾದರೂ ಶಾರ್ಪ್ ಇದ್ದರೆ ಸ್ಟಿಚಿಂಗ್ ಔಟ್ಸೈಡು ಸಹ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಕಚಸನ ಹಾಕ್ಕೊಂಡಿದ್ದಾದಮೇಲೆ ಲೈನಿಂಗ್ ಫ್ಯಾಬ್ರಿಕನ್ನು ಮತ್ತು ಮೈನ್ ಫ್ಯಾಬ್ರಿಕನ್ನು ಈ ರೀತಿಯಾಗಿ ಸೀದಾ ಮಾಡ್ಕೊಳ್ತಾ ನೀಟಾಗಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಸೊ ದಟ್ ನಮಗೆ ಪ್ಯಾಟ್ರನ್ ಅನ್ನೋದು ಪರ್ಫೆಕ್ಟ್ ಆಗುತ್ತೆ. ಈಗ ಪ್ಯಾಟ್ರನಿನ ಔಟ್ಲೈನನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೀವೇನಾದರೂ ಇದ್ರದ್ದು ಫ್ರಂಟ್ ಪಾರ್ಟ್ ಡ್ರಾಫ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ ನೋಡಲಿಲ್ಲ ಅಂದರೆ ಒನ್ಸ್ ನನ್ನ ಚಾನಲ್ನಲ್ಲಿ ಚೆಕ್ಔಟ್ ಮಾಡಿ. ಇನ್ನಷ್ಟು ಮೋರ್ ಬ್ಲೌಸಸ್ ಮತ್ತು ಡ್ರೆಸ್ಸಸ್ನ ಸ್ಟಿಚಿಂಗ್ ಮತ್ತು ಕ್ರಿಯೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಫಿನಿಶ್ ಆಗಿದೆ. ಸೊ ಈಗ ನೀವು ಪ್ಯಾಟ್ರನನ್ನು ನೋಡ್ಬೋದು ಎಷ್ಟು ಫಿನಿಶಿಂಗ್ ಮತ್ತು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ವಿಡಿಯೋದಲ್ಲಿ ಟ್ರೇಸಿಂಗ್ ಮಾರ್ಕ್ಸ್ ಕಾಣ್ತಾ ಇಲ್ಲ ಅಂತ ನಾನಿಲ್ಲಿ ನೀಟಾಗಿ ಚಾಕಿಂದ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಈಗ ನೆಕ್ ಪಾರ್ಟನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ಸೊ ಈ ನೆಕ್ ಪಾರ್ಟ್ ಸ್ಟಿಚ್ ಮಾಡೋದಕ್ಕಿಂತ ಮೊದಲು ನಾವು ಪಿನ್ಸಿಂದ ನೀಟಾಗಿ ಸೆಕ್ಯೂರನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಸೆಕ್ಯೂರ್ ಮಾಡ್ಕೊಂಡಿದ್ದಾದಮೇಲೆ ಈ ಲೈನ್ನ ಔಟ್ಸೈಡ್ಗೆ 0.5 ಇಂಚ್ ಗ್ಯಾಪ್ ಬಿಡ್ತಾ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಲೈನ್ನ ಔಟ್ಸೈಡ್ಗೆ 0.5 ಇಂಚನ್ನು ಗ್ಯಾಪ್ ಬಿಡ್ತಾ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈಗ ಸ್ಟಿಚಿಂಗ್ ಕಂಪ್ಲೀಟ್ ಆದಮೇಲೆ ಆ ಲೈನ್ನ ಅಕ್ರಾಸ್ಗೆ ನೀಟಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ 2 ಇಂಚ್ ವಿಡ್ತ್ ಫ್ಯಾಬ್ರಿಕನ್ನು ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರದ್ದು ಲೆಂತು ನೆಕ್ಗೆ ಎಷ್ಟು ಬೇಕೋ ಅಷ್ಟಿಗೆ ಕಟ್ ಮಾಡ್ಕೋಬೇಕು. ಇದನ್ನು ಈಕ್ವಲ್ ಆಗಿ ಫೋಲ್ಡ್ ಮಾಡ್ಕೊಳ್ತಾ ಮೈನ್ ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡಿ ಮಾರ್ಕ್ ಮಾಡಿರೋ ಲೈನ್ ಮೇಲೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಸೊ ಇದು ಫೋಲ್ಡ್ ಮಾಡಿರೋ ಫ್ಯಾಬ್ರಿಕ್ನ ಫೋಲ್ಡೆಡ್ ಸೈಡ್ ಬಂದು ಇನ್ವರ್ಡ್ ಇರಬೇಕು ಮತ್ತು ಕಟೆಡ್ ಸೈಡ್ ಬಂದು ನಾವು 0.5 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಲ್ಲ, ಸೊ ಆ ಸೈಡ್ ಇರಬೇಕಾಗತ್ತೆ. ಇದನ್ನು ಲೈನ್ ಮೇಲೆ ನೀಟಾಗಿ ಸ್ಟಿಚ್ಚನ್ನು ಹಾಕೋಬೇಕು. ಸೊ ನೀವು ಇದಕ್ಕೂ ಸಹ ಡಬಲ್ ಸ್ಟಿಚ್ಚನ್ನು ಹಾಕಿ, ಅಂದರೆ ಫಸ್ಟಿಗೆ 1 ಸ್ಟಿಚ್ಚನ್ನು ಹಾಕಿ ಆ್ಯಂಡ್ ದೆನ್ ಎಗೇನ್ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸೊ ಈಗ ಸ್ಟಿಚಿಂಗ್ ಕಂಪ್ಲೀಟ್ ಆದಮೇಲೆ ನೀಟಾಗಿ ಕರ್ವ್ ಕಟ್ಸನ್ನು ಹಾಕ್ಕೋಬೇಕಾಗತ್ತೆ. ಅಂದರೆ ಕೇರ್ಫುಲ್ಲಾಗಿ ಕಚಸ್ನ ಹಾಕ್ಕೋಬೇಕು. ನಾರ್ಮಲ್ ನೆಕ್ನ ಹೇಗೆ ಸ್ಟಿಚ್ ಮಾಡ್ತಾರೋ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಸೊ ಈಗ ಕರ್ವ್ ಕಟ್ಸ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಓಪನ್ ಮಾಡಿ ಫೋಲ್ಡ್ ಮಾಡ್ಕೊಳ್ತಾ ನೀಟಾಗಿ ಔಟ್ಲೈನನ್ನು ಸ್ಟಿಚ್ ಮಾಡ್ಕೋಬೇಕು. ಈ ಸ್ಟಿಚಸ್ ಎಲ್ಲ ವಿಸಿಬಲ್ ಆಗಿರೋದ್ರಿಂದ ನಮಗೆ ಪರ್ಫೆಕ್ಟ್ ಫಿನಿಶಿಂಗ್ ಬರಬೇಕು ಅಂದರೆ ನೀಟಾಗಿ ಮತ್ತು ಕೇರ್ಫುಲ್ಲಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ಈಗ ಔಟ್ಲೈನ್ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ನೀವು ನೋಡ್ಬೋದು ಎಷ್ಟು ಫಿನಿಶಿಂಗ್ ಆಗಿ ಬಂದಿದೆ ಅಂತ. ಸೊ ಈ ನೆಕ್ನ ಫೋಲ್ಡ್ ಮಾಡಿ ಹೊಲ್ದಿರೋದ್ರಿಂದ ಲೈನಿಂಗ್ ಮೇಲೆ ನಾವು ಎಮ್ಮಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. ಈಗ ನೆಕ್ಕು ಮತ್ತು ಪ್ಯಾಟ್ರನಿನ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ.
ಲೈನಿಂಗ್ ಫ್ಯಾಬ್ರಿಕನ್ನು ಮತ್ತು ಮೈನ್ ಫ್ಯಾಬ್ರಿಕನ್ನು ಈ ರೀತಿಯಾಗಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಔಟ್ಲೈನನ್ನು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನಾವು ಲೈನಿಂಗ್ ಫ್ಯಾಬ್ರಿಕ್ನ ಮತ್ತು ಮೈನ್ ಫ್ಯಾಬ್ರಿಕ್ನ ಅಡ್ಜಸ್ಟ್ ಮಾಡಿಕೊಂಡು ಶೋಲ್ಡರಿಂದನೇ ಔಟ್ಲೈನ್ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಒಂದು ಸೈಡ್ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಆ್ಯಂಡ್ ಎಗೇನ್ ನಾವು ಅಲ್ಲೇ ಕಂಟಿನ್ಯೂ ಮಾಡಬಾರ್ದು, ಮತ್ತು ಇದು ಕಡೆ ಶೋಲ್ಡರಿಂದನೇ ಸ್ಟಾರ್ಟ್ ಮಾಡಬೇಕಾಗತ್ತೆ ಔಟ್ಲೈನ್ ಸ್ಟಿಚಿಂಗನ್ನು. ಸೊ ಈಗ ಇದೇ ಥರ ಎರಡು ಸೈಡು ಔಟ್ಲೈನ್ ಸ್ಟಿಚಿಂಗ್ನ ಕಂಪ್ಲೀಟ್ ಮಾಡಿಕೊಂಡು ನಾನು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಟ್ ಕಂಪ್ಲೀಟ್ ಆದಮೇಲೆ ಕೆಳಗಡೆನೂ ಸಹ ನಾವು ಅದೇ ರೀತಿ ಔಟ್ಲೈನ್ನ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಸೊ ಔಟ್ಲೈನ್ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ, ರಿಮೈನಿಂಗ್ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೋಬೇಕು. ಕಂಪ್ಲೀಟ್ ಆದಮೇಲೆ ಕೆಳಗಡೆ ಬೆಲ್ಟನ್ನು ಫೋಲ್ಡ್ ಮಾಡಿ ಹೊಲಿಯೋದಕ್ಕೆ ನಾನಿಲ್ಲಿ 2 ಇಂಚ್ ವಿಡ್ತ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿದ್ದೀನಿ. ಲೆಂತ್ ವೈಸ್ ನೋಡಿಕೊಂಡು ಈ ಫ್ಯಾಬ್ರಿಕನ್ನು ಕಟ್ ಮಾಡ್ಕೋಬೇಕು. ಸೊ ಇದನ್ನು ಈಕ್ವಲ್ ಆಗಿ ಫೋಲ್ಡ್ ಮಾಡಿ ಮೈನ್ ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡ್ತಾ 0.5 ಇಂಚ್ ಗ್ಯಾಪ್ ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಆದ್ದರಿಂದ ನಾನು ಫ್ರಂಟ್ ಪಾರ್ಟ್ನ ವಿಡಿಯೋ ಕ್ಲಿಪ್ಪಿಂಗನ್ನೇ ಆ್ಯಡ್ ಮಾಡಿದ್ದೀನಿ. ಸೊ ಇದು ಕಂಪ್ಲೀಟ್ ಆದಮೇಲೆ ಫೋಲ್ಡೆಡ್ ಸೈಡ್ನ ಈ ರೀತಿಯಾಗಿ ಓಪನ್ ಮಾಡಿ ಡಾರ್ಕ್ ಸ್ಟಿಚನ್ನು ಹಾಕಬೇಕು. ಡಾರ್ಕ್ ಸ್ಟಿಚ್ ಅಂದರೆ ಸ್ಟಿಚ್ಚು ಅಟ್ಯಾಚ್ಡ್ ಫ್ಯಾಬ್ರಿಕ್ ಮೇಲೇ ಬರಬೇಕು, ಮೈನ್ ಫ್ಯಾಬ್ರಿಕ್ ಮೇಲೆ ಬರಬಾರ್ದು. ಸೊ ಇದಾದಮೇಲೆ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ತಾ ನೀಟಾಗಿ ಫೈನಲ್ ಸ್ಟಿಚನ್ನು ಹಾಕ್ಕೊಂಡ್ರೆ ನಮಗೆ ಬೆಲ್ಟ್ ಅನ್ನೋದು ಅಟ್ಯಾಚ್ ಆಗುತ್ತೆ. ನಾನು ಇದೇ ರೀತಿ ಬ್ಯಾಕ್ ಪಾರ್ಟ್ಗೂ ಸಹ ಅಟ್ಯಾಚ್ ಮಾಡಿದ್ದೀನಿ. ಸೊ ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿರೋದ್ರಿಂದ ನಾನು ಫ್ರಂಟ್ ಪಾರ್ಟ್ ಅಟ್ಯಾಚ್ಮೆಂಟ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು ಬ್ಯಾಕ್ ಪಾರ್ಟ್ಗೂ ಹೇಗೆ ನಾನು ಬೆಲ್ಟನ್ನು ಅಟ್ಯಾಚ್ ಮಾಡಿದ್ದೀನಿ ಅಂತ. ಸೊ ಈ ಬ್ಲೌಸ್ನ ಫ್ರಂಟ್ ಪಾರ್ಟ್ ಡ್ರಾಫ್ಟಿಂಗ್ ಮತ್ತು ಸ್ಟಿಚಿಂಗ್ನ ನೀವು ಇನ್ನೂ ನೋಡಲಿಲ್ಲ ಅಂದರೆ ಪ್ಲೀಸ್ ಒನ್ಸ್ ನನ್ನ ಚಾನಲ್ನಲ್ಲಿ ಚೆಕ್ಔಟ್ ಮಾಡಿ. ಆ್ಯಂಡ್ ಎಂಬ್ರಾಯ್ಡ್ರಿ ಮತ್ತು ಕ್ರಿಯೇಟಿವ್ ವೀಡಿಯೋಸ್ನೂ ಸಹ ನನ್ನ ಚಾನಲ್ನಲ್ಲಿ ವಾಚ್ ಮಾಡಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಈ ಬ್ಲೌಸ್ನ ಸ್ಲೀವ್ಸ್ ಬಂದು ಪಫ್ ಸ್ಲೀವ್ಸ್ ಇದೆ, ಅದರದ್ದು ಡ್ರಾಫ್ಟಿಂಗ್ ಮತ್ತು ಸ್ಟಿಚಿಂಗನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಇದು ಬಂದು ಬ್ಲೌಸ್ನ ಫೈನಲ್ ಔಟ್ಕಮ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನಷ್ಟು ಮೋರ್ ಕ್ರಿಯೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.